ಮಂಡನೆ ಆಗಿದೆ. ರಾಜ್ಯಕ್ಕೆ ಏನೂ ಸಿಕ್ಕಿಲ್ಲ ಅನ್ನುವಂತಹದ್ದು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇರುವಂತದ್ದು. ನಮ್ಮ ಜೊತೆಗೆ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಒಂದಿಷ್ಟು ನಿರೀಕ್ಷೆಗಳಂತೂ ಇತ್ತು, ಪ್ರತಿ ಬಾರಿಯಂತೆ ಈ ಬಾರಿಯೂ ನಿರೀಕ್ಷೆಗಳು ಹೆಚ್ಚಿತ್ತು, ಆದರೆ ಯಾವುದೇ ನಿರೀಕ್ಷೆ ಪರಿಪೂರ್ಣ ಆಗಿಲ್ಲ ಅನ್ನುವಂತಹದ್ದು ಕೂಡ ನೀವು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ನೋಡಿ, ನಾನು ಅಷ್ಟೇ ಅಲ್ಲ, ನಿಮಗೂ ಅರ್ಥ ಆಗಿದೆ ಅಲ್ಲಮ್ಮ. ನೀವು ಕೂಡ ಮಧ್ಯಮ, ಕೆಲ ಮಧ್ಯಮ ಮೀಡಿಯಾ ಪರ್ಸನ್ಸ್, ನೀವು ಕೂಡ ಬರುವಂಥದ್ದು. ಈಗ ಯಾರಿಗೂ ಕೂಡ ಮಧ್ಯಮ ವರ್ಗದಾಗಲಿ, ಕೆಳ ಮಧ್ಯಮದವ್ರಿಗಾಗಲಿ, ಸಾಮಾನ್ಯ ಜನರಿಗಾಗಲಿ ಇವತ್ತು ಎಲ್ಲವೂ ಕೂಡ ತುಟ್ಟಾಗಿದೆ. ಪೆಟ್ರೋಲು, ಡೀಸೆಲು, ಗ್ಯಾಸ್ ಸಿಲಿಂಡರ್ಸು ಎಲ್ಲ ಪದಾರ್ಥಗಳು ತುಟ್ಟಿಯಾಗಿದ್ದಾವೆ. ಏನಾದರೂ ಟ್ಯಾಕ್ಸ್ ರಿಬೇಟ್ಸ್ ಕೊಟ್ರಾ? ಅದೇ 4 ಲಕ್ಷ ರೂಪಾಯಿ 0.5 ಹಿಂದಿದ್ದು ಮುಂದುವರೆದಿದೆ. ಟ್ಯಾಕ್ಸ್ ಸ್ಲ್ಯಾಬ್ ಬಿಟ್ಟರು ಏನೂ ಕೂಡ ಇದರಲ್ಲಿ ಇದು ಆಗಿಲ್ಲ. ಆಮೇಲೆ ರೈತರಿಗೆ ಏನಾದ್ರು ಕೊಟ್ಟಿದ್ದಾರೆ? ನೀರಾವರಿಗೆ ಕೊಟ್ಟಿದ್ದಾರೆ. ನೀರಾವರಿ ಹಿಂದೆ ಅಪ್ಪರ್ ಭದ್ರಾಗೆ 5,600 ಕೋಟಿ ರೂಪಾಯಿ 3-4 ವರ್ಷ ಆಯಿತು. ಕ್ಯಾಬಿನೆಟಲ್ಲಿ ಅನೌನ್ಸ್ ಮಾಡಿ ನಾಚಿಕೆ ಬರಬೇಕು ಅವ್ರಿಗೆ, ಇನ್ನೂ ತನಕ ಅದನ್ನು ಕೊಟ್ಟಿಲ್ಲ. ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟನ್ನು ನ್ಯಾಷನಲ್ ಪ್ರಾಜೆಕ್ಟಾಗಿ ಡಿಕ್ಲೇರ್ ಮಾಡಿ 50,000 ಕೋಟಿ ಕೊಡಬೇಕು ನೀವು ಅಂತ ಕೇಳಿದ್ವಿ. ಅದಲ್ಲದೆ ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ನಮ್ಮ ನ್ಯಾಯಾಧಿಕರಣದ 2ನೇ ತೀರ್ಪು ಅಂತೇಳಿ, ಅದನ್ನು ಕೂಡ ಮಾಡಿಲ್ಲ. ಆಮೇಲೆ ಇವತ್ತು ಪ್ರಮುಖವಾಗಿ ನಮಗೆ 5 ಹೈ ಸ್ಪೀಡ್ ರೈಲ್ ಕಾರಿಡಾರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಹೈ ಸ್ಪೀಡ್ ರೈಲ್ ಕಾರಿಡಾರ್ಗೆ ಇವತ್ತು ದಿವಸ ಮುಂಬೈ ಪುಣೆ ತೊಗೊಂಡಿದ್ದಾರೆ, ಸಂತೋಷ. ಮುಂಬೈ ಪುಣೆ ಹೈದರಾಬಾದ್ ತೊಗೊಂಡಿದ್ದಾರೆ, ಸಂತೋಷ. ಬೆಂಗಳೂರು ಹೈದರಾಬಾದ್ ತೊಗೊಂಡಿದ್ದಾರೆ, ಸಂತೋಷ. ಬೆಂಗಳೂರು ಚೆನ್ನೈ ತೊಗೊಂಡು ಸಂತೋಷ. ಆದರೆ ಪ್ರಮುಖವಾಗಿ ಎಲ್ಲದಕ್ಕಿಂತ ಹೆಚ್ಚಿಗೆ ಪ್ರಮುಖವಾಗಿ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮತ್ತು ಮಹಾರಾಷ್ಟ್ರ, ವೆಸ್ಟರ್ನ್ ಮಹಾರಾಷ್ಟ್ರ ಇಟ್ಕೊಂಡು ಇವತ್ತು ಮಹಾರಾಷ್ಟ್ರಕ್ಕೂ ಕೂಡ ಅಷ್ಟೇ ಅನುಕೂಲ ಆಯಿತು. ಪುಣೆ ಟು ಬ್ಯಾಂಗ್ಳೂರ್ ಇದು ಎಕಾನಮಿಕ್ ಕಾರಿಡಾರ್, ಇದು ಇಂಡಸ್ಟ್ರಿಯಲ್ ಕಾರಿಡಾರ್, ಎಕಾನಮಿಕ್ ಕಾರಿಡಾರ್. ಅದನ್ನೇ ಇವತ್ತು ದಿವಸ ಇವ್ರು ತೆಗೆದುಕೊಂಡಿಲ್ಲ. ಅದನ್ನು ತೆಗೆದುಕೊಳ್ಳಾರ್ದೆ ಇವತ್ತು ದಿವಸ ಭಾಳ ದೊಡ್ಡ ಅನ್ಯಾಯವನ್ನು ಇವತ್ತು ದಿವಸ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಮಹಾರಾಷ್ಟ್ರಕ್ಕೆಲ್ಲ ಇಡೀ ದೇಶಕ್ಕೆ ಇವತ್ತು ದಿವಸ ಮಾಡಿದ್ದಾರೆ. ಬಹುಶಃ ಯಾವ ಮುಖ ಎತ್ಕೊಂಡು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದನ್ನು ನಾಳೆ ಇವ್ರು ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಇದು ಭಾಳ ನೋವಿನ ಸಂಗತಿ. ಇವತ್ತು ದಿವಸ ಈ ಪುಣೆ ಟು ಬ್ಯಾಂಗ್ಳೂರನ್ನು ಹೈ ಸ್ಪೀಡ್ ರೈಲ್ ಕಾರಿಡಾರನ್ನು ಮಾಡಲಾರ್ದು ರೈಲ್ ಅರ್ತ್ ಕಾರಿಡಾರ್ ಮಾಡಿದ್ದಾರೆ. 4ರಲ್ಲಿ ಅದ್ರಾಗೂ ನಮ್ಗೆ ಕೊಟ್ಟಿಲ್ಲ. ಇವತ್ತು ಕ್ವಿನ್ ಸಿಟಿ ಅನೌನ್ಸ್ ಮಾಡಿದ್ದಾರೆ, ಸ್ವಾಗತ ಮಾಡ್ತೀನಿ. ನಮ್ಮದೇ ಅಂತ ಕ್ವಿನ್ ಸಿಟಿ ಮಾದರಿಯಲ್ಲಿ ನಮಗೆ ಈಗಾಗಲೇ ಕ್ವಿನ್ ಸಿಟಿ ಇದೆ, ಅದಕ್ಕೆ ಹಣವನ್ನು ಕೊಡಬೇಕು. ಇನ್ನು ಒಂದು ಎಲ್ಲ ಟೀಕೆನೇ ಬೇಡ. ಇವತ್ತು ಒಂದಂದರೆ ಕೆಲವು ಔಷಧಿಗಳು 17 ಔಷಧಿಗಳನ್ನ ಕ್ಯಾನ್ಸರ್ ಮಾಡಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ. ಜಿಲ್ಲೆಗೆ ಒಂದು ಮಹಿಳಾ ಕಾಲೇಜನ್ನು ಮಹಿಳಾ ಹಾಸ್ಟೆಲನ್ನು ಹೇಳಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ. ಅದನ್ನು ಬಿಟ್ಟರೆ ಇದು ಜನಸಾಮಾನ್ಯರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ, ಆಮೇಲೆ ರಾಜ್ಯಕ್ಕೆ ಇವತ್ತೊಂದು ದಿವಸ ಕೊಡುಗೆ ಇವ್ರದ್ದು ಶೂನ್ಯ. ಇವತ್ತೊಂದು ದಿವಸ ಇಲ್ಲೊಂದು ಕಡೆ ಚಿನ್ನ ಬೆಳ್ಳಿ ವಿಚಾರವೂ ಕೂಡ ಚರ್ಚೆ ಇತ್ತು, ನಿರೀಕ್ಷೆ ಇತ್ತು. ಅಂದರೆ ಕಂಟ್ರೋಲಿಂಗ್ ಸಿಸ್ಟಮ್ ಕೇಂದ್ರದಲ್ಲಿ ಇರುತ್ತೆ, ಅದನ್ನಾದರೂ ಅಟ್ಲೀಸ್ಟ್ ಜನಸಾಮಾನ್ಯರ ಕೈಗೆಟುಕುವಂತೆ ಮಾಡ್ತಾರೆ ಇವರು ಅಂತ. ಅದ್ರ ಬಗ್ಗೆನೂ ಯಾವುದೇ ರೀತಿಯಾದಂತಹ ಒಂದು ಘೋಷಣೆನೂ ಇಲ್ಲ ಸರ್. ಚಿನ್ನ ಇದು ವೊಲಟೈಲ್ ಇದೆ. ಇವತ್ತು ಚಿನ್ನದ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದ್ರೆ ವೊಲಟೈಲ್ ಇದೆ. ಇವತ್ತು ದಿವಸ ಭಾಳಷ್ಟು ಅಂತಾರಾಷ್ಟ್ರೀಯ ಜಿಯೋ ಪೊಲಿಟಿಕಲ್ ಸಿಚುವೇಶನು, ಟ್ರಂಪ್ ತಾರೀಫು, ಇವೆಲ್ಲ ಇವು 108 ಚೈನಾ, ಇದೆಲ್ಲರೂ ಕೂಡ ಆಗ್ತದೆ. ಆದರೆ ಇವತ್ತು ದಿವಸ ಯಾವುದೂ ಜನಸಾಮಾನ್ಯರಿಗೆ ಕೊಟ್ಟಿಲ್ಲ, ಇವತ್ತು ರೈತರಿಗೆ ಕೊಟ್ಟಿಲ್ಲ, ನೀರಾವರಿಗೆ ಕೊಟ್ಟಿಲ್ಲ, ಕೃಷಿಗೆ ಕೊಟ್ಟಿಲ್ಲ, ವಿದ್ಯಾರ್ಥಿಗಳಿಗೇನು ಕೊಟ್ಟಿಲ್ಲ. ಇವತ್ತು ದಿವಸ ಇದು ಸಂಪೂರ್ಣವಾದಂಥ ವಿಫಲವಾದಂಥ ಬಜೆಟ್ ಇವತ್ತು ದಿವಸ. ಅದರಲ್ಲಿ ಕೇಂದ್ರ ಬಜೆಟ್ಗೆ ಎಂ.ಬಿ. ಪಾಟೀಲ್ ಅವರು ಕೊಡುವಂತಹ ಮಾರ್ಕ್ಸ್ ಎಷ್ಟು? 10ರಲ್ಲಿ 2 ಮಾರ್ಕ್ಸು. ಯಾಕಂದರೆ ಒಂದು ಮಹಿಳಾ ಒಂದೊಂದು ಹಾಸ್ಟೆಲ್ ಮಾಡ್ತೀವಿ ಅಂತ ಹೇಳಿದಿರಿ, ಒಂದು 17 ಇದಕ್ಕೆ ಮಾಡಿದರೆ ಅದಕ್ಕೆ 2 ಮಾರ್ಕ್ಸ್ ಕೊಡ್ತೀನಿ. ಉಳಿದದ್ದು ಶೂನ್ಯ 10ರಲ್ಲಿ. ಥ್ಯಾಂಕ್ ಯು. ಇದಿಷ್ಟು ಎಂ.ಬಿ. ಪಾಟೀಲ್ ಅವರ ಮಾತು. ಇದೊಂದು ಶೂನ್ಯ ಬಜೆಟ್ ಅನ್ನುವಂತಹದ್ದು ಕೂಡ ಅವರ ಅನಿಸಿಕೆ. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.